ಎಲ್ರಿಗೂ ನಮಸ್ಕಾರ. ಇವತ್ತು ಏನೋ ಭಾಳ ಶ್ರೇಷ್ಠವಾದ ದಿನ ಅಂತ ಹೇಳಬೇಕು. ಭಾಳ ದೊಡ್ಡ ವ್ಯಕ್ತಿ ಶ್ರೀನಿವಾಸ ಆಚಾರ್ಯ ಅಂತ, ಇವರು ಒಂದು ಅದ್ಭುತವಾದಂಥ ಒಂದು ಕೆಲಸ ಕೈ ಹಾಕಿದ್ದಾರೆ. ಏನಂದರೆ ಇಡೀ ಭಾರತನ ಸುತ್ತಾ ಇದ್ದಾರೆ ಇವರು, ಒಂದೇ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು. ಏನಂದರೆ ಎಲ್ಲರಿಗೂ ಏನು ನಾನ್ ವೆಜಿಟೇರಿಯನ್ ಬಿಟ್ಬಿಡಿ, ಮಾಂಸಾಹಾರ ಬಿಡಿ, ವೆಜಿಟೇರಿಯನ್ ಸೇವಿಸಿ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಶಾಕಾಹಾರನ ಪದ್ಧತಿನ ಪಾಲಿಸಿ. ಅದರದ್ದು ಅವ್ರದ್ದೇ ಆದಂಥ ಒಂದು ಫಿಲಾಸಫಿನೂ ಇದೆ. ಏನಂದರೆ ಒಂದು ಪ್ರಾಣಿನ ನಾವು ಕೊಂದಾಗ ಹೆಂಗೆ ಅಂದರೆ, ನಿಜ ಒಂದು ರೀತಿ ಹೇಳಬೇಕು ಅಂದರೆ ಹೆಣ ತಿಂದಂಗೆ, ಡೆಡ್ ಬಾಡಿ ತಿಂದಂಗೆ ಅಂತ. ಸತ್ತೋಗಿರೋ ಪ್ರಾಣಿನ ಅದರ ನಾವು ತಿನ್ನೋದು ಇಮ್ಯಾಜಿನೂ ಮಾಡ್ಕೊಳ್ಳಲ್ಲ, ಬಟ್ ಆದರೂ ನಾವೆಲ್ಲರೂ ನಾನ್ ವೆಜ್ ಇಷ್ಟಪಡ್ತೀವಿ, ಎಲ್ಲ ಇದು ಮಾಡ್ತೀವಿ. ಅವ್ರು ಹೇಳೋದು ಸಹಜವಾಗಿ ಸತ್ತಿರೋ ಅನಿಮಲ್ಗೆ ನಾವು ಡೆಡ್ ಬಾಡಿ, ಹೆಣ ಅಂತೀವಿ. ಇನ್ನು ನಾವು ಕೊಂದಿರೋ ಅಂತ ಇದರಲ್ಲಿ ಎಷ್ಟು ಟಾಕ್ಸಿನ್ ಇರುತ್ತೆ, ಎಷ್ಟು ನೆಗೆಟಿವ್ ಎನರ್ಜಿ ಇರುತ್ತೆ. ಅದರಿಂದ ಆದಷ್ಟು ವೆಜಿಟೇರಿಯನ್ ಆಗಿ, ತುಂಬ ನಾನ್ ವೆಜ್ಜನ್ನು ತುಂಬ ಹಚ್ಕೊಂಡಿರೋರಿಗೆ ಅಟ್ಲೀಸ್ಟ್ ವಾರಕ್ಕೆ 2 ದಿನ ಬಿಡಿ, 3 ದಿನ ಬಿಡಿ. ಅದೇ ಥರ ಬಿಟ್ಕೊಂಬಂದರೆ ಮನಸ್ಸು ಒಂದು ಪೀಸ್ಫುಲ್ ಆಗುತ್ತೆ, ತುಂಬ ಅದ್ಭುತವಾಗಿರುತ್ತೆ ಅನ್ನೋ ಸಂದೇಶ ಇಟ್ಕೊಂಡು ಇಡೀ ಭಾರತ ಸುತ್ತಾ ಇದ್ದಾರೆ ಅವರು. ಇಂಥ ಒಂದು ಒಳ್ಳೆ ಇದಕ್ಕೋಸ್ಕರ ನಂದೊಂದು ವಿಡಿಯೋ ಬೈಟ್ಸ್ ಕೇಳಿದ್ರು, ಅದಕ್ಕೋಸ್ಕರ ನಿಮ್ಮ ಮುಂದೆ ಇದನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ಭಾಳ ಅದ್ಭುತವಾಗಿದೆ ನೋಡಿ. ಎಲ್ಲರೂ ಅನ್ಕೊತೀವಿ ನಾವು ನಾನ್ ವೆಜಿಟೇರಿಯನ್ ಅಂದರೆ ನಮಗೆ ಬಾಡಿ ಬರೋಕ್ಕೆ ನಾನ್ ವೆಜಿಟೇರಿಯನ್ ಬೇಕು, ಪ್ರೋಟೀನ್ ನಾನ್ ವೆಜಿಟೇರಿಯನ್ ಬೇಕು ಅಂತ. ಎಷ್ಟೋ ದೊಡ್ಡ ದೊಡ್ಡ ಬಾಡಿ ಬಿಲ್ಡರ್ಸ್ ಎಲ್ಲ ವೆಜಿಟೇರಿಯನ್ನಲ್ಲೇ ಬಾಡಿ ಬಿಲ್ಡರ್ಸ್ ಆಗಿದ್ದಾರೆ. ಆಮೇಲೆ ತಾವೇ ಹೇಳ್ದಂಗೆ ಹಾರ್ಸ್ ಪವರ್ ಅಂತೀವಿ, ಹಾರ್ಸ್ಗಿರೋ ಅಷ್ಟು ಪವರ್ ಯಾವುದಕ್ಕೂ ಇಲ್ಲ, ಬಟ್ ಹಾರ್ಸ್ ವೆಜಿಟೇರಿಯನ್. ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಎಲ್ಲರಲ್ಲೂ ಒಂದು ರಿಕ್ವೆಸ್ಟ್ ಏನಂದರೆ, ಒಬ್ಬೊಬ್ಬರು ವೆಜಿಟೇರಿಯನ್ ಆಗ್ತಾ ಹೋದಂಗೆ, ಯಾಕಂದ್ರೆ ನಮಗೊಂದು ಆಪ್ಷನ್ ಇದೆ, ವೆಜಿಟೇರಿಯನ್ ಇದ್ದಾಗ ನಾವು ಮತ್ತೆ ನಾನ್ ವೆಜ್ಗೆ ಹೋಗೋದು ಬೇಕಾಗಿಲ್ಲ ಅನ್ನೋದಿದು. ಸೊ ವೆಜಿಟೇರಿಯನ್ ಆಗ್ತಿದ್ದಾಗ ಎಷ್ಟೋ ಪ್ರಾಣಿಗಳು, ಎಷ್ಟೋ ಈ ಜಗತ್ತಲ್ಲಿ ಬದುಕ್ತವೆ, ಬಾಳ್ತವೆ. ಅವುಗಳ ಸಂತೋಷ, ಅವುಗಳ ಒಂದು ಬ್ಲೆಸ್ಸಿಂಗ್ಸು ನಿಮಗೂ ಸಿಗುತ್ತೆ. ಸೊ ದಯವಿಟ್ಟು ನೀವು ಇದನ್ನೆಲ್ಲ ಕಡೆ ಸ್ಪ್ರೆಡ್ ಮಾಡಿ, ಆದಷ್ಟು ಟ್ರೈ ಮಾಡಿ ವೆಜಿಟೇರಿಯನ್ ಆಗೋದಕ್ಕೆ. మీరేమైనా నాతో పాటు మీరు చెప్పండి. ದಯವೇ ಧರ್ಮದ ಮೂಲವಯ್ಯ. ದಯವೇ ಧರ್ಮದ ಮೂಲವಯ್ಯ. ಎಲ್ಲ ಧರ್ಮಗಳಿಗೆ ಮುಖ್ಯವಾದ ಮೂಲ ದಯೆ. ದಯವಿಲ್ಲದ ಧರ್ಮ ಯಾವುದಯ್ಯ? ದಯೆ ಇಲ್ಲದ ಧರ್ಮ ಅದಾವುದಯ್ಯ ಅಂತ ಎಷ್ಟು ಅದ್ಭುತವಾಗಿದೆ ನೋಡಿ. ಅದರಲ್ಲೇ ಎಲ್ಲ ಮೆಸೇಜ್ ಇದೆ. ಬಸವಣ್ಣ, ಕರ್ನಾಟಕದ ಬಸವಣ್ಣ ಅಂತ ಮಹಾತ್ಮ, ಅವರು ಹೇಳಿರುವಂತ ಮಾತಿದು. ಥ್ಯಾಂಕ್ ಯು ಮಾಸ್ಟರ್ಸ್. ಈಗ ನ್ಯಾಷನಲ್ ವೆಜಿಟೇರಿಯನ್ ಮೂವ್ಮೆಂಟ್ ಫೌಂಡರ್ ಶ್ರೀಯುತ ಆಚಾರ್ಯ ಶ್ರೀನಿವಾಸ್ ಮತ್ತು ಶ್ರೀಮತಿ ದಿವ್ಯಾ ಅವರನ್ನು ವೇದಿಕೆ ಮೇಲೆ ಆಹ್ವಾನಿಸಿಕೊಳ್ಳೋಣ. ಪ್ಲೀಸ್ ವೆಲ್ಕಮ್ ಸರ್. అందరికీ నమస్కారం. మనం ధర్మస్థలలో ఉన్నాం. ఈ ధర్మస్థలం మనకి ఏం చెప్తుందంటే, ధర్మంలో జీవించు అని చెప్తుంది, ಧರ್ಮಂతో ಜೀವಿಂಚು అని చెప్తుంది. ಎಲ್ಲರಿಗೂ ನಮಸ್ಕಾರ. ನಾವೆಲ್ಲರೂ ಧರ್ಮಸ್ಥಳದಲ್ಲಿದ್ದೀವಿ. ಧರ್ಮಸ್ಥಳ ಏನು ಹೇಳುತ್ತೆ ಅಂದರೆ, ಎಲ್ಲರೂ ಕೂಡ ಧರ್ಮದಲ್ಲಿರಬೇಕು, ಧರ್ಮದಲ್ಲಿ ಜೀವಿಸಬೇಕು ಅನ್ನೋದನ್ನು ಹೇಳುತ್ತೆ. మనకి ఎన్నో ధర్మాలు ఉన్నాయి. కుటుంబ ధర్మము, వృత్తి ధర్మము, ఉద్యోగ ధర్మము, సాంఘిక ధర్మము, ఇలా ఎన్నో ధర్మాలు ఉన్నాయి. ನಮಗೆ ಅನೇಕ ಧರ್ಮಗಳಿದ್ದಾವೆ. ನಮಗೆ ಕುಟುಂಬ ಧರ್ಮ ಇದೆ, ಉದ್ಯೋಗ ಧರ್ಮ ಇದೆ, ಸಾಂಘಿಕ ಧರ್ಮ ಇದೆ, ಅನೇಕ ಧರ್ಮಗಳಿವೆ ನಮಗೆ. కానీ ఏ ధర్మాన్ని పరమధర్మం అనలేదు. ఒకే ఒక ధర్మం ఉంది, దాన్ని పరమధర్మం అన్నారు. అదే అహింస. ಅಹಿಂಸ ಇಸ್ ದ ಹೈಯೆಸ್ಟ್ ಧರ್ಮ. ಎಲ್ಲ ಧರ್ಮಗಳನ್ನು ಪರಮ ಧರ್ಮ ಅಂತ ಕರೀಲಿಲ್ಲ. ಅದರಲ್ಲೇ ಪರಮ ಧರ್ಮ ಇರೋದಂದ್ರೆ ಹೈಯೆಸ್ಟ್ ಆಗಿರೋದು ಅಹಿಂಸೆ, ಅದು ಪರಮ ಧರ್ಮ. నువ్వు కుటుంబ ధర్మంలో ఉండి హింస చేస్తుంటే, వృత్తి ధర్మంలో ఉండి హింస చేస్తుంటే, వ్యాపార ధర్మంలో ఉండి హింస చేస్తుంటే అదంతా సున్నా అవుతుంది, మళ్ళీ అధర్మమే అవుతుంది అదంతా. ನಾವು ಕುಟುಂಬದಲ್ಲಿದ್ದು, ವೃತ್ತಿ ಧರ್ಮದಲ್ಲಿದ್ದು, ಎಲ್ಲೇ ಇದ್ದರೂ ಕೂಡ ನಾವು ಆ ಹಿಂಸೆಯನ್ನು ಮಾಡ್ತಾ ಇದ್ರೆ ಅದೆಲ್ಲ ದೊಡ್ಡ ಸೊನ್ನೆ, ಏನೂ ಸಾಧನೆ ಇಲ್ಲ. ఈ ధర్మస్థలంలో మాంసం ఉందా? ఈ ధర్మస్థలంలో మాంసం లేదు, కానీ మన ఇంటిలో మాంసం ఉంటుంది.
ಈ ధర్మస్థಳದಲ್ಲಿ మాంస ಅನ್ನೋದು ಹೆಸರು ಕೂಡ ಇಲ್ಲ, ಯಾವುದೂ ಇಲ್ಲ, ಆದರೆ ನಮ್ಮ ಮನೆಗಳಲ್ಲಿರುತ್ತೆ. ఈ ధర్మస్థలలో లేని మాంసము మన వైట్ ఫీల్డ్లో ఎందుకు ఉంది? బెంగళూరులో మాంసము ఎందుకు? బళ్ళారిలో ఉంది ఎందుకు? చిత్రదుర్గలో ఉంది మాంసము. ಧರ್ಮಸ್ಥಳದಲ್ಲಿ ಇಲ್ಲದಂತಹ ಮಾಂಸ ಬೆಂಗಳೂರಲ್ಲಿ ಯಾಕಿದೆ, ಬಳ್ಳಾರಿಯಲ್ಲಿ ಯಾಕಿದೆ, ಬೇರೆ ಬೇರೆ ಊರುಗಳಲ್ಲಿ ಯಾಕಿದೆ? తిరుపతిలో మాంసం లేదు కానీ మన ఇంటిలో మాంసం ఉంటుంది. ఎందుకు మాంసం ఉంటుంది మన ఇంటిలో? ఏ ఇంటిలోనూ మాంసం ఉండకూడదు. ఏ ఇంటిలో మాంసం ఉంటుందో అది ఒక శ్మశానంతో సమానము. ತಿರುಪತಿಯಲ್ಲಾಗಲಿ ಮಾಂಸ ಇಲ್ಲ, ಆದರೆ ಮನೆಗಳಲ್ಲಿ ಮಾಂಸ ಇರುತ್ತೆ. ಯಾವ ಮನೆಗಳಲ್ಲಿ ಮಾಂಸ ಇರುತ್ತೋ ಅದಂತ శ్మశానంతో సమానం. ಸ್ಮಶಾನಕ್ಕೆ ಸಮಾನ. ಯಾಕಂದ್ರೆ ಸತ್ಯನ ಇಡೋದು ಅಲ್ಲೇನಾ? శ్మశానంతో సమానం కాదు, శ్మశానమే. ಸ್ಮಶಾನಕ್ಕೆ ಸಮಾನ ಅಲ್ಲ, ಅದು ಸ್ಮಶಾನ. జార్జ్ బెర్నార్డ్ షా చెప్పారు, గొప్ప సైంటిస్ట్ ఆయన. ఏం చెప్పాడు? మన కడుపు శ్మశానం కాదు, మృత కళేబరాలను పెట్టుకోవడానికి. ಒಬ್ಬ ಸೈಂಟಿಸ್ಟ್ ಹೇಳ್ತಾರೆ, ನಮ್ಮ ಹೊಟ್ಟೆ ಸ್ಮಶಾನವಲ್ಲ, ಕಳೇಬರಗಳನ್ನಂದ್ರೆ ಹೆಣಗಳನ್ನ ಇಟ್ಕೊಳ್ಳಿಕ್ಕೆ. బసవన్న పుట్టిన నేల మీద మాంసం తినడమా? మనం ఏం కన్నడిగలో? మనము ఎవ్వరూ మాంసం తినకూడదు. ఈ కర్ణాటకలో ఏ మనిషి మాంసం తినకూడదు. నువ్వు హిందువా, ముస్లిమా, క్రిస్టియనా, నువ్వు ఏ గౌడవా, నువ్వు లింగాయత, సంబంధమే లేదు. ఏ మనిషి మాంసం తినకూడదు. ಬಸವಣ್ಣನಂತಹ ಮಹಾನ್ ಪುರುಷ ಓಡಾಡಿದ ಕನ್ನಡದ ನೆಲದಲ್ಲಿ ಯಾರೂ ಕೂಡ, ಅದು ಯಾವುದೇ ಜಾತಿ ಆದರೂ ಕೂಡ ಮಾಂಸವನ್ನು ತಿನ್ನಬಾರ್ದು. ಮುಸ್ಲಿಂ, ಹಿಂದೂ, ಕ್ರಿಶ್ಚಿಯನ್, ಲಿಂಗಾಯತ್ ಯಾರೇ ಆದರೂ ಕೂಡ ಮಾಂಸವನ್ನು ತಿನ್ನಬಾರ್ದು. ఇదే మన సందేశము. ఇదే పిరమిడ్ స్పిరిచువల్ సొసైటీస్ మూమెంట్. ఇదే ధర్మస్థల సందేశము. ఇదే నేషనల్ వెజిటేరియన్ మూమెంట్ సందేశము. ఇదే బసవన్న సందేశము. ఇదే మనందరి సందేశము. ಇದುವೇ ನಮ್ಮ ಸಂದೇಶ. ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಂದೇಶ, PSSM ಸಂದೇಶ, ನ್ಯಾಷನಲ್ ವೆಜಿಟೇರಿಯನ್ ಮೂವ್ಮೆಂಟ್ ಸಂದೇಶ ಕೂಡ ಇದೇ ಆಗಿದೆ. తర్వాత రెండో అంశము, ధ్యానం చేయాలి. ఎందుకు ధ్యానం చేయాలి? ఎందుకు చేయాలంటే అందరికీ దుఃఖం ఉంది, ప్రతి మనిషికి దుఃఖం ఉంది. ಮತ್ತು ಎರಡನೇ ಅಂಶ, ಧ್ಯಾನ ಮಾಡಬೇಕು. ಧ್ಯಾನ ಯಾಕೆ ಮಾಡಬೇಕು? ಯಾಕೆ ಮಾಡಬೇಕಂದ್ರೆ ಪ್ರತಿಯೊಬ್ಬರಲ್ಲಿ ಒಂದಲ್ಲ ಒಂದು ರೀತಿಯ ದುಃಖ ಇದೆ. దుఃఖం ఎలా పోతుంది? ధ్యానం చేస్తేనే పోతుంది, వేరే దారి లేదు. మనిషి దుఃఖం పోవాలంటే ఆ మనిషి గంటలు 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 కూర్చుని మనసును శూన్యం చేయాలి, వేరే దారి ಇಲ್ಲ. ಮನುಷ್ಯನಿಗೆ ದುಃಖ ಹೋಗಬೇಕಾದ್ರೆ ಗಂಟೆ 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 ಕೂತ್ಕೊಂಡು ಧ್ಯಾನ ಮಾಡಲೇಬೇಕು. ಧ್ಯಾನ ಮಾಡಿದಾಗ ಮನಸ್ಸು ಶೂನ್ಯ ಆಗುತ್ತೆ. ಆವಾಗ ನಮ್ಮ ಒಳಗಡೆ ಇದ್ದಂಥ ದುಃಖ ಹೊರಟೋಗುತ್ತೆ, ಬೇರೆ ದಾರಿ ಇಲ್ಲ. మనకి ఇక్కడ బాహుబలి విగ్రహం ఉంది. ఆ బాహుబలి ఏం చేశాడు? ఆయన ధ్యానం చేశారు. ఎవరైతే ధ్యానం చేస్తారో వాళ్ళంతా బాహుబలులు అవుతారు. ಧರ್ಮಸ್ಥಳದಲ್ಲಿ ಬಾಹುಬಲಿಯ ವಿಗ್ರಹ ಇದೆಯಲ್ಲ, ಆದರೆ ಬಾಹುಬಲಿ ನಿಜವಾಗಿ ಅವ್ರು ಏನು ಮಾಡಿದ್ರು? ಅವರು ಕೂಡ ಧ್ಯಾನವನ್ನು ಮಾಡಿದ್ರು. ಧ್ಯಾನವನ್ನು ಮಾಡಿದರೆ ಪ್ರತಿಯೊಬ್ಬರು ಕೂಡ ಬಾಹುಬಲಿಯಂತೆ ದುಃಖರಾಹಿತ್ಯರಾಗ್ತಾರೆ. మనము నారాయణ నారాయణ అంటే మనం నారాయణం కాము. మనం కళ్ళు రెండు మూసుకోవాలి, శ్వాస మీద ధ్యాస పెట్టాలి, మనసు శూన్యం చేయాలి. ఇదే సూత్రం, అందరికీ సూత్రం ఇదే. నారాయణం కావాలంటే ನಾವೆಲ್ಲರೂ ಕೂಡ ನಾರಾಯಣರಾಗಬೇಕು. ಕೈಕಾಲು ಕೈ ಬೆರಳು ಜೋಡಿಸ್ಕೊಂಡು ನಾವು ಧ್ಯಾನಸ್ಥರಾದಾಗ ನಾವೆಲ್ಲರೂ ಕೂಡ ನಾರಾಯಣರಾಗ್ತೀವಿ. థ్యాంక్ యూ, థ్యాంక్ యూ, థ్యాంక్ యూ. ಥ್ಯಾಂಕ್ ಯು, ಥ್ಯಾಂಕ್ ಯು. అలాగే మేము ఈ సంవత్సరం 2026లో అక్టోబర్లో రాష్ట్రీయ అహింస ధ్యాన మహాగళు అనే ఒక గొప్ప కార్యక్రమాన్ని ఏర్పాటు చేస్తున్నాము హైదరాబాద్లో. ఇప్పుడు మనం దాని బ్యానర్ని లాంచ్ చేసుకుందాము. అలాగే ప్రేమ్నాథ్ సార్ని, మన మాస్టర్స్ ప్రభాకర్ సార్, ప్రభాకర్, బళ్ళారి మాస్టర్స్, ಬಳ್ಳಾರಿ ಮಾಸ್ಟರ್ಸ್ ಯಾರಿದ್ದೀರಾ? ಪ್ಲೀಸ್ ಬನ್ನಿ. శివరామప్ప సార్, ಶಿವನಪ್ಪ ಸರ್, సుబ్బు భయ్య సాబ్. ఒకసారి నాతో పాటు చెప్పండి అందరూ. ಸರ್ ಒಂದು ಹೇಳ್ಕೊಡ್ತಾರೆ, ಸ್ಲೋಗನ್ ಹೇಳೋಣ ಎಲ್ಲರೂ. మాంసాహార, ಮಾಂಸಾಹಾರ, విషాహార, ವಿಷಾಹಾರ, మాంసాహార, ಮಾಂಸಾಹಾರ, రాక్షసాహార, ರಾಕ್ಷಸಾಹಾರ, మాంసాహార, ಮಾಂಸಾಹಾರ, రావణాహార, ರಾವಣಾಹಾರ, మాంసాహార, ಮಾಂಸಾಹಾರ, శూర్పణఖాహార, ಶೂರ್ಪನಖಿ ಆಹಾರ, శాకాహార, ಶಾಕಾಹಾರ, అమృతాహార, ಅಮೃತಾಹಾರ, శాకాహార, ಶಾಕಾಹಾರ, రామాహార, ರಮಾಹಾರ, శాకాహార, ಶಾಕಾಹಾರ, సీతాహార. ಸೀತಾಹಾರ. రాష్ట్రీయ ರಾಷ್ಟ್ರೀಯ అహింస ಅಹಿಂಸಾ ధ్యాన ಧ್ಯಾನ మహాగళు, మహాసభಗಳು, ಮಹಾಸಭೆಗಳು,
ರಾಷ್ಟ್ರೀಯ ಅಹಿಂಸಾ ధ్యాన మహాసభలు. థ్యాంక్ యూ అందరికీ, థ్యాంక్ యూ. మా ప్రకాష్ గారి టీం అందరికీ, అలాగే కర్ణాటక మాస్టర్స్ అందరికీ ఇదే మా యొక్క ఆహ్వానం ఈ కార్యక్రమానికి. అక్టోబర్ 1 నుండి అక్టోబర్ 1 ఇంటర్నేషనల్ వెజిటేరియన్ డే, అక్టోబర్ 2 ఇంటర్నేషనల్ నాన్ వైలెన్స్ డే, అక్టోబర్ 4 ఇంటర్నేషనల్ యానిమల్ వెల్ఫేర్ డే, అక్టోబర్ 5 ఇంటర్నేషనల్ గురు పూజోత్సవ టీచర్స్ డే. అది ఆ 5 days ఉన్న మనకు గొప్పతనము. అందరూ మరొకసారి ఈ డేట్స్ని గుర్తుపెట్టుకోండి. అక్టోబర్ 2న భారీ ర్యాలీ ఉంటుంది మనకి హైదరాబాద్లో. అందరూ ఆ రోజు అక్కడ ఉండాలని కోరుకుంటున్నాను. థ్యాంక్ యూ సో మచ్. ప్రేమనాథ్ సార్ మెసేజ్. ಥ್ಯಾಂಕ್ ಯು ಸರ್. ಹೈದರಾಬಾದ್ನಿಂದ ಬಂದಂತಹ ಆಚಾರ್ಯ ಶ್ರೀನಿವಾಸ್ ಮತ್ತು ಮೇಡಮ್ ಧ್ಯಾನ ಮಾಡು ಅಂತ ಬೇಡ್ಕೊಳ್ಳೋಕ್ಕೆ ಧ್ಯಾನ. ಮಾಂಸ ಬಿಡು ಅಂತ ಭಯ ಇಲ್ಲದೆ ಹೇಳೋಕ್ಕೆ ನಾವೇ ಪಿರಮಿಡ್ ಮಾಸ್ಟರ್ಸ್. ಇಷ್ಟು ಧೈರ್ಯ, ಇಷ್ಟು ಭಯ ನಮಗೇನಿಲ್ಲ. ಯಾರು ಏನನ್ನು ಅಂದ್ಕೊಳ್ಳಿ, ಅಹಿಂಸೋ ಪರಮೋ ಧರ್ಮ. ಮಾಂಸ ಬಿಡಲೇಬೇಕು. ಈ ಹೊಟ್ಟ ಏನಾಗಬೇಕಿದು ಕೈಲಾಸ, ಮನಸ್ಸು ಏನಾಗಬೇಕು ವೈಕುಂಠ. ಮಾಂಸ ತಿಂದರೆ ಹೊಟ್ಟೆ ಸ್ಮಶಾನ, ಸಸ್ಯಾಹಾರ ತಿಂದರೆ ಹೊಟ್ಟೆ ಕೈಲಾಸ. ಧ್ಯಾನ ಮಾಡಿದರೆ ಮನಸ್ಸು ವೈಕುಂಠ, ಧ್ಯಾನ ಮಾಡಲಿಲ್ಲ ಅಂದರೆ ಮನಸ್ಸು ದರಿದ್ರ. ಈ ಮನಸ್ಸನ್ನು ವೈಕುಂಠ ಮಾಡ್ಕೋಬೇಕಂದ್ರೆ ಧ್ಯಾನ ಮಾಡಬೇಕು, ಹೊಟ್ಟೆನ ಕೈಲಾಸ ಮಾಡ್ಕೋಬೇಕಂದ್ರೆ ಮಾಂಸಾಹಾರ ಬಿಡಬೇಕು. ಥ್ಯಾಂಕ್ ಯು. ಶ್ರೀನಿವಾಸ್ ಆಚಾರ್ಯ ಇಲ್ಲೇ ಅಲ್ಲ, ಕೇರಳ ಅಲ್ಲಿ ಸಾಯಿಸೋಕ್ಕೆ ರೆಡಿ ಮಾಂಸ ಬಿಡಂತ್ರೆ. ಅಂಥ ಸ್ಟೇಟ್ಗೆ ಹೋಗಿ ಪ್ರಚಾರ ಮಾಡಿದ್ದಾರೆ. ಮಾಮೂಲಿ ವಿಷಯವಲ್ಲ, ಎಷ್ಟು ಧೈರ್ಯ ಬೇಕು. ಯಾಕಂದರೆ ಸಾರ್ ಹೇಳಿದ್ದಾರೆ, ಮರಣವಿಲ್ಲ ಪಿರಮಿಡ್ ಮಾಸ್ಟರ್ಗೆ, ಯಾರಿಗೆ ಭಯವಿಲ್ಲ. ನಾವು ಸತ್ಯ ಹೇಳ್ತೀವಿ, ಧರ್ಮ ಹೇಳ್ತೀವಿ, ನೀವೇನನ್ನ ಮಾಡಿಕೊಳ್ಳ್ರಿ ಅಂತ ಅದ್ಭುತವಾದ ಪ್ರಚಾರ ಮಾಡ್ತಾಯಿದ್ದಾರೆ. ಇಡೀ ಕಂಪ್ಲೀಟ್ ಈ ದೇಶ ಎಲ್ಲ ಓಡಾಡಿ ಮಾಡ್ತಾಯಿದ್ದಾರೆ. ಇದು ಮಾಮೂಲಿ ವಿಷಯ. ನಾವೆಲ್ಲರೂ ಸಹಕರಿಸಬೇಕು ಶ್ರೀನಿವಾಸಾಚಾರ್ಯರಿಗೆ. ಒಂದು ಸರ್ತಿ ಹೊರಗೆ ಚಪ್ಪಾಳೆ. ಒಂದು ಮಾತು, ಅಹಿಂಸಾ ಪರಮೋಧರ್ಮ ಅನ್ನುವುದು ಮುಂದಿಟ್ಟುಕೊಂಡು ನಾವು ಪ್ರಾಣಿ ಹಾನಿ ಮಾಡಬಾರದು ಅನ್ನುವುದು ಏಕೈಕ ಲಕ್ಷ್ಯ. PSSMನಲ್ಲಿ ಮತ್ತು ಪತ್ರಿಜಿಯವರ ಉದ್ಘಾಟನೆ. ಅದು ಬೇಡುವುದು ಅವಸರ ಇಲ್ಲ. ಇದು ಶಾಸನ ತಗೊಂಡು ಬರಬೇಕು. ನಾನ್ ವೆಜಿಟೇರಿಯನ್ ಅನ್ನೋದು ಇರಕೂಡದು ಈ ಭೂಮಂಡಲದಲ್ಲಿ ಅಂತ. ಅದು ಆಹಾರವೂ ಅಲ್ಲ ಅನ್ನೋದು ಗೊತ್ತಾಗಬೇಕು. ಒಬ್ಬ ಜಂತು ಯಾವ ರೀತಿಯಾಗಿ ನಮಗೆ ಆಹಾರ ಆಗುತ್ತೆ ಅದು ಆಲೋಚನೆ ಮಾಡಲಿಕ್ಕೂ ಕೂಡ ತಪ್ಪು. ಅದು ನಮ್ಮ ಹಾಗೆ ಪ್ರಾಣಿಗಳು ಬರ್ತವೆ ಜೀವಿಸಲಿಕ್ಕೆ. ಅದು ಒಬ್ಬರಿಗೆ ಆಹಾರವೇ ಆಗುತ್ತೆ. ಒಂದು ವೇಳೆ ಅದು ಆಹಾರ ಆದರೆ ನಾವು ಕೂಡ ಇತರರಿಗೆ ಆಹಾರ ಆಗಬಹುದು. ಈ ಭೂಮಂಡಲದಲ್ಲಿ ಭಗವಂತನು ನಮಗೆ ಆಹಾರವಾಗಿ ಕೊಟ್ಟಿದ್ದು ಪಂಚಭೂತಗಳನ್ನು ಕೊಟ್ಟಿದ್ದಾನೆ. ಚೆನ್ನಾಗಿ ಪ್ಲ್ಯಾಂಟ್ ಕಿಂಗ್ಡಮ್ ಕೊಟ್ಟಿದ್ದಾನೆ. ಭೂಮಿಲಿಂದ ಬರ್ತವೆ. ಭೂಮಿಲಿಂದ ಬರುವಂತಹ ಆಹಾರವನ್ನು ನಾವು ಸ್ವೀಕರಿಸಬೇಕು. ವೃಕ್ಷ ಸಂಪದೆ, ತರಕಾರಿಗಳು ಮತ್ತು ಹಣ್ಣುಗಳು ಇದು ತಗೋಬೇಕು. ಆದಮೇಲೆ ನೀರು ಕುಡಿಬೇಕು ಚೆನ್ನಾಗಿ. ಆರೋಗ್ಯ ಬೇಕು ಅಂದರೆ ಇಂಥವು ಮಾಡಬೇಕು. ಪಂಚಭೂತಗಳಿಂದ ಬರಬೇಕು. ಆದಮೇಲೆ ಟೆಂಪರೇಚರು ಶರೀರದಲ್ಲಿ ಸೂರ್ಯರಶ್ಮಿ ತಗೊಳ್ಬೇಕು ನಾವು. ಇದು ನ್ಯಾಚುರಲ್ ಫುಡ್. ಆದಮೇಲೆ ಏನಾಗುತ್ತೆ, ಸೂರ್ಯರಶ್ಮಿ ಆದಮೇಲೆ ನೀರು ಆದಮೇಲೆ ಸೂರ್ಯರಶ್ಮಿ ಆದಮೇಲೆ ಆ ಜಾಗ ಇರಬೇಕು. ಆಕಾಶ, ಪೃಥಿವ್ಯ ತೇಜವಾಯು ಆಕಾಶ ಅಲ್ವಾ. ಈ ಆಕಾಶ ಅಂದ್ರೇನು, ಹೊಟ್ಟೆ ಒಳಗಡೆ ಜಾಗ ಇಟ್ಕೋಬೇಕು, ತುಂಬ ತಿನ್ನಬಾರ್ದು. ಸೊ ಇಂಥದ್ದು ಈ ಸೃಷ್ಟಿಯ ರಹಸ್ಯ. ಇದು ಒಂದು ಮಾರ್ಗ ನಮಗೆ ಮಾಂಸಾಹಾರವನ್ನು ಬಿಡಲಿಕ್ಕೆ. ಸೊ ಅದರಿಂದ ಈ ಒಂದು ಸಮಾಚಾರವನ್ನು ನಾವು ತಗೊಂಡು ಈ ಒಂದು ನಾನ್ ವೆಜಿಟೇರಿಯನ್ನ ತೆಗೆದು ಹಾಕಲಿಕ್ಕೆ ನಮ್ಮ PSSMನಲ್ಲಿ ನಾವು ನಿರಂತರ ಕೃಷಿ ಮಾಡಬೇಕಂತಂದು ವಿನಂತಿ. ಥ್ಯಾಂಕ್ ಯು.
ಅವಹಿಂಸರ ಢಮ 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 ಮಣಿ ಡಮರುಕ ಧ್ವನಿ ಸಲಿಪಿ ಚಡದಲ್ಲಿ ಬದಿಲಿಂಚರ ಶ್ರೀವಾಯುಲಿಂಗಮೈ ಸಂಚರಿಂಚರ అణు అణు అణువున తన తనువున నిలిచి చలనమై కలిగించన భస్మం చేసే అసురుడే అగ్నిలింగమై ప్రవికార వరదై ముంచై జలలింగమై ఘోరా వరమై వసమై ప్రబలమౌ భూలింగమై బలమిడరా జగమే నడిపే పంచభూతలింగేశ్వర పెరులించర శివ శివ శంకర హర హర శంకర జయ జయ శంకర దిగిరారా ప్రియ తాండవ శంకర ప్రకట శుభంకర ప్రళయ భయంకర దిగిరారా ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ. ನೀನು ಕೊಡು ಕೊಡದಿದ್ದರೂ ಇರು, ನಾನು ಯಾವಾಗೂ ಕೂಡ ನಾನು ಅಲ್ಲ ನಾವು ಥರ ಇರ್ತೀವಿ. ಅಂದರೆ ಶರಣಾಗತಿ ತತ್ವದಿಂದ ನನಗೆ ನಾನೇ ಶರಣಾಗ್ತೀನಿ, ಶಿವನಿಗೆ ಶರಣಾಗದರೆ ನನಗೆ ನಾನೇ ಶರಣಾದಂಗೆ. ಎಲ್ಲರೂ ಕೂಡ ಈ ಧ್ಯಾನ ಮಾರ್ಗದಲ್ಲಿ, ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಹೋಗ್ತಾ ಹೋಗ್ತಾ ಏನಾಗತ್ತೆ, ಒಂದು ಸ್ಥಿತಿ ಬರುತ್ತೆ, ಸಿದ್ಧಿಗಳು ಬರ್ತವೆ, ಅಂದ್ಕೊಂಡಂಗೆ ಸಕ್ಸಸ್ ಆಗ್ತಿರತ್ತೆ, ಧ್ಯಾನ ಯಜ್ಞಗಳು ಮಾಡೋಕ್ಕೆ ಆರ್ಗನೈಸರ್ಸ್ಗೂ ಸಕ್ಸಸ್ ಆಗ್ತಿರತ್ತೆ, ಲೈಫಲ್ಲೂ ಎಲ್ಲ ಸಿಗ್ತಿರತ್ತೆ, ಯಾರು ನೋಡಿದ್ರು ನಮಗೆ ಹೆಲ್ಪ್ ಮಾಡ್ತಿರ್ತಾರೆ. ಅಂದರೆ ಆ ಡಿಸರ್ವಿಟಿ ಅನ್ನೋದು ಯಾವಾಗ ಬರುತ್ತೆ? ಅರ್ಹತೆ ಇದ್ದಾಗ ಮಾತ್ರ, ವಿನಯ ಇದ್ದಾಗ ಮಾತ್ರ, ಆ ಶರಣಾಗತಿ ಇದ್ದಾಗ ಮಾತ್ರ. ಆದರೆ ನಾವು ಬಂದಿದೆಯಲ್ಲ ಅಂತ ಅವೇರ್ನೆಸ್ ಕಳ್ಕೊಂಡ್ರೆ ನಮಗೆ ಅಹಕ್ಕೆ ಕಾರ ಬರುತ್ತೆ, ಅಹಂಕಾರ ಆಗತ್ತೆ. ಎಲ್ಲರನ್ನೂ ಕೂಡ ಕಡಿಮೆ ಭಾವನದಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಾನು ಸೀನಿಯರ್ ಮಾಸ್ಟರ್, 1 year ಆಯಿತು, 2 years ಆಯಿತು, 4 years ಆಯಿತು, ಐ ಆಮ್ ಎ ಸೀನಿಯರ್ ಮಾಸ್ಟರ್ ಅಂತ. ವಾಟ್ ಈಸ್ ದ ಸೀನಿಯಾರಿಟಿ? ವಿನಯ, ವಿಘ್ನತೆ, ಶರಣಾಗತಿ ಈಸ್ ಅ ಸೀನಿಯರಿಟಿ. ಸೊ ಫ್ರೆಂಡ್ಸ್, ನೀಡು ಶಿವ ನೀಡದಿರು ಶಿವ, ನಾನು ಡೌನ್ ಟು ಅರ್ತ್ ಆಗಿ ನಾನು ಎಲ್ಲ ಕೆಲಸಗಳು ನನ್ನಿಂದ ನಾನು ಮಾಡ್ತೀನಿ. ಸೊ ಪುಟಾಣಿ ಮಕ್ಕಳನ್ನು ಬರಮಾಡ್ಕೊಳ್ಳೋಣ. ನೀಡು ಶಿವ ನೀಡದಿರು ಶಿವ. ನೀಡು ಶಿವ ನೀಡದಿರು ಶಿವ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಬಂಗಾರ ಕೃತಕ ಶೃಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರ ಬೇಕೆ. ಬಂಗಾರ ಕೃತಕ ಶೃಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರ
ಮಹಾಪ್ರಾಣದೀಪಂ. ಮಹಾಪ್ರಾಣ ಯಾವುದು? ನಮ್ಮ ಆತ್ಮ ಚೈತನ್ಯ, ಆತ್ಮದ ತುಳುಕು ಆದಂತಹ ನಮ್ಮ ಸ್ಪಿರಿಟ್, ಜೀವಾತ್ಮ. ಆ್ಯಕ್ಚುಲಿ ಆತ್ಮ ಅನ್ನೋದೇ ಎಲ್ಲ ಒಂದೇ. ಆದರೆ ನಾವು ಆತ್ಮ ಪ್ರಯಾಣ ಏನಕ್ಕೆ ಮಾಡ್ತೀವಿ ಇಲ್ಲಿಂದ? ನಾನು ಆತ್ಮ ಅನ್ನುವ ತಿಳಿದುಕೊಳ್ಳೋದಕ್ಕೆ ಕೆಳಗಡೆಯಿಂದ ಮೇಲ್ಗಡೆ ಚೈತನ್ಯದಲ್ಲಿ ಮಿಳಿತವಾಗೋದು ಅಂತ ಹೇಳ್ತೀವಿ. ಪರಮಾತ್ಮದಲ್ಲಿ ಒಂದಾಗೋದು ಅಂದರೆ ಅವರ ಒಂದು ಆರ ಎಕ್ಸ್ಪ್ಯಾಂಡ್ ಆಗೋದು, ಅವರ యొక్క ಜ್ಞಾನ ಎಕ್ಸ್ಪ್ಯಾಂಡ್ ಆಗೋದು. ಆ ಪ್ರಾಣದೀಪವನ್ನು ಬೆಳಕಿಸ್ಕೊಂಡು ಆನಾಪಾನ ಸತಿ ಧ್ಯಾನ ಮಾಡ್ಕೊಳ್ತಾ ನಮ್ಮಲ್ಲಿ ಮಹಾಪ್ರಾಣ ದೀಪವನ್ನು ಬೆಳಗಿಸ್ಕೊಳ್ತಾ ಈ ಲೋಕಕ್ಕೆಲ್ಲ ಬೆಳಗನ್ನು ಕೊಡುತ್ತಾ ನಾವು ಪ್ರತಿಯೊಬ್ಬರೂ ಜೀವನ ಮಾಡಬೇಕು. ಸೊ ಮಹಾಪ್ರಾಣ ದೀಪಂ ಶಿವನ ಸಾಂಗ್ ಜೊತೆಗೆ ಪುಟಾಣಿ ಮಕ್ಕಳನ್ನ ಬರಮಾಡಿಕೊಳ್ಳೋಣ ಕರಲ್ತಾಳೆ ಧ್ವನಿಗಳಿಂದ. ಮಹಾಪ್ರಾಣದೀಪಂ ಶಿವಂ ಶಿವಂ ಮಹುಂಕಾರರೂಪಂ ಶಿವಂ ಶಿವಂ ಮಹಾಸೂರ್ಯಚಂದ್ರಾಗ್ನಿನೇತ್ರಂ ಪವಿತ್ರಂ ಮಹಾಗಾಢತಿಮಿರಾಂತಕಂ ಸೌರಗಾತ್ರಂ ಮಹಾಕಾಂತಿಬೀಜಂ ಮಹಾದಿವ್ಯತೇಜಂ ಭವಾನಿ ಸಮೇತಂ ಭಜೆ ಮಂಜುನಾಥಂ. ಓಂ ನಮಃ ಶಂಕರಾಯ ಚ ಮಯಸ್ಕರಾಯ ಚ ನಮಃ ಶಿವಾಯ ಚ ಶಿವತರಾಯ ಚ ಭವಹರಾಯ ಚ ಮಹಾಪ್ರಾಣದೀಪಂ ಶಿವಂ ಶಿವಂ ಭಜೆ ಮಂಜುನಾಥಂ ಶಿವಂ ಶಿವಂ. ಅದ್ವೈತ ಭಾಸ್ಕರಂ ಅರ್ಧನಾರೀಶ್ವರಂ ತ್ರಿದಶ ಹೃದಯಂಗಮಂ ಚತುರ್ದಧಿ ಸಂಗಮಂ ಪಂಚಭೂತಾತ್ಮಕಂ ಷಟ್ಶತ್ರುನಾಶಕಂ ಸಪ್ತಸ್ವರೇಶ್ವರಂ ಅಷ್ಟಸಿದ್ಧೀಶ್ವರಂ ನವರಸ ಮನೋಹರಂ ದಶ ದಿಶಾಸು ವಿಮಲಂ ಮೇಕಾದಶೋಜ್ವಲಂ ಮೇಕನಾಥೇಶ್ವರಂ ಪ್ರಸ್ತುತಿವ ಶಂಕರಂ ಪ್ರಣತ ಜನ ಕಿಂಕರಂ ದುರ್ಜನ ಭಯಂಕರಂ ಸಜ್ಜನ ಶುಭಂಕರಂ ಪ್ರಾಣಿ ಭವತಾರಕಂ ಪ್ರಕೃತಿ ಹಿತಕಾರಕಂ ಭುವನ ಭವ್ಯ ಭವನಾಯಕಂ ಭಾಗ್ಯಾತ್ಮಕಂ ರಕ್ಷಕಂ ಈಶಂ ಸುರೇಶಂ ಋಷೇಶಂ ಪರೇಶಂ ನಟೇಶಂ ಗೌರೀಶಂ ಗಣೇಶಂ ಭೂತೇಶಂ ಮಹಾಮಧುರ ಪಂಚಾಕ್ಷರಿ ಮಂತ್ರಮಾರ್ಷಂ ಮಹಾಹರ್ಷವರ್ಷ ಪ್ರವರ್ಷಂ ಸುಶೀರ್ಷಂ. ನಮೋ ಹರಾಯ ಚ ಸ್ಮರಹರಾಯ ಚ ಪುರಹರಾಯ ಚ ರುದ್ರಾಯ ಚ ಭದ್ರಾಯ ಚ ಇಂದ್ರಾಯ ಚ ನಿತ್ಯಾಯ ಚ ನಿರ್ನಿದ್ರಾಯ ಚ ಮಹಾಪ್ರಾಣದೀಪಂ ಶಿವಂ ಶಿವಂ ಭಜೆ ಮಂಜುನಾಥಂ ಶಿವಂ ಶಿವಂ. ದಂ ದಂ ದಡಂ ದಂ ದಡಂ ದಂ ದಡಂ ದಂ ದಢಂಕಾನಿನಾದ ನವತಾಂಡವಾಡಂಬರಂ ತದ್ದಿಮ್ಮಿ ತಗದಿಮ್ಮಿ ದಿದ್ದಿಮ್ಮಿ ದಿಮಿ ದಿಮ್ಮಿ ಸಂಗೀತ ಸಾಹಿತ್ಯ ಸುಮಕಮಲಬಂಬರಂ. ಓಂಕಾರ ಕ್ರೀಂಕಾರ ಶ್ರೀಂಕಾರ ಐಂಕಾರ ಮಂತ್ರ ಬೀಜಾಕ್ಷರಂ ಮಂಜುನಾಥೇಶ್ವರಂ ಋಗ್ವೇದ ಮಾಧ್ಯಂ ಯಜುರ್ವೇದ ವೇದ್ಯಂ ಸಾಮ ಪ್ರಗೀತಂ ಅಥರ್ವ ಪ್ರಭಾತಂ ಪುರಾಣೇತಿಹಾಸ ಪ್ರಸಿದ್ಧಂ ವಿಶುದ್ಧಂ ಪ್ರಪಂಚೈಕ ಸೂತ್ರಂ ವಿಬುದ್ಧಂ ಸುಸಿದ್ಧಂ ನಕಾರಂ ಮಕಾರಂ ಸಿಕಾರಂ ಬಕಾರಂ ಯಕಾರಂ ನಿರಾಕಾರ ಸಾಕಾರ ಸಾರಂ ಮಹಾಕಾಲ ಕಾಲಂ ಮಹಾನೀಲಕಂಠಂ ಮಹಾನಂದನಂದಂ ಮಹಾಟಾಟಹಾಸಂ ಜಟಾಜೂಟರಂಗೈಕ ಗಂಗಾ ಸುಚಿತ್ರಂ ಜ್ವಲದ್ಭುಗ್ರ ನೇತ್ರಂ ಸುಮಿತ್ರಂ ಸುಗೋತ್ರಂ ಮಹಾಕಾಶ ಭಾಸಂ ಮಹಾಭಾನುಲಿಂಗಂ ಮಹಾಭದ್ರುವರ್ಣಂ ಸುವರ್ಣಂ ಪ್ರವರ್ಣಂ. ಸೌರಾಷ್ಟ್ರ ಸುಂದರಂ ಸೌಮನಾಥೇಶ್ವರಂ ಶ್ರೀಶೈಲಮಂದಿರಂ ಶ್ರೀಮಲ್ಲಿಕಾರ್ಜುನಂ ಉಜ್ಜಯಿನಿಪುರ ಮಹಾಕಾಳೇಶ್ವರಂ ವೈದ್ಯನಾಥೇಶ್ವರಂ ಮಹಾಭೀಮೇಶ್ವರಂ ಅಮರಲಿಂಗೇಶ್ವರಂ ರಾಮಲಿಂಗೇಶ್ವರಂ ಕಾಶಿ ವಿಶ್ವೇಶ್ವರಂ ಪರಂ ಕೃಷ್ಣೇಶ್ವರಂ ತ್ರ್ಯಂಬಕಾಧೀಶ್ವರಂ ನಾಗಲಿಂಗೇಶ್ವರಂ ಶ್ರೀ ಕೇದಾರಲಿಂಗೇಶ್ವರಂ ಲಿಂಗಾತ್ಮಕಂ ಜ್ಯೋತಿಲಿಂಗಾತ್ಮಕಂ ವಾಯುಲಿಂಗಾತ್ಮಕಂ ಆತ್ಮಲಿಂಗಾತ್ಮಕಂ ಅಖಿಲಲಿಂಗಾತ್ಮಕಂ ಅಗ್ನಿಸೋಮಾತ್ಮಕಂ ಅನಾದಿಂ ಅಮೇಯಂ ಅಜೇಯಂ ಅಚಿಂತ್ಯಂ ಅಮೋಘಂ ಅಪೂರ್ವಂ ಅನಂತ
ಅಜೇಯಂ ಅಚಿಂತ್ಯಂ ಅಮೋಘಂ ಅಪೂರ್ವಂ ಅನಂತಂ ಅಖಂಡಂ ಧರ್ಮಸ್ಥಳ ಕ್ಷೇತ್ರ ವರಪರಂ ಜ್ಯೋತಿಂ ಧರ್ಮಸ್ಥಳ ಕ್ಷೇತ್ರ ವರಪರಂ ಜ್ಯೋತಿಂ ಧರ್ಮಸ್ಥಳ ಕ್ಷೇತ್ರ ವರಪರಂ ಜ್ಯೋತಿಂ. ಹೇ ಶಾರದೆ ಬರಬಾರದೆ. ಶಾರದೆ ಯಾವಾಗ ಬರ್ತಾರೆ ಅಲ್ಲಿ ನಮ್ಮಲ್ಲಿ? ಸರಸ್ವತಿ ಧ್ಯಾನ ಮಾಡಿ ಜ್ಞಾನದಿಂದ ಜೀವನ ಮಾಡಿದಾಗ ಜ್ಞಾನ ಬರುತ್ತೆ. ಆ ಜ್ಞಾನದಿಂದ ಜೀವನ ಮಾಡಿದಾಗ ವಿದ್ಯೆ, ಅಸಲಾದ ವಿದ್ಯೆ, ಅಂಧಕಾರನ್ನು ಹೋಗಿಸ್ತಾ ನಮ್ಮಲ್ಲಿಂದ ಆ ವಿದ್ಯೆ ಕೊಡಕ್ಕೆ ಶಾರದೆ ಬರ್ತಾರೆ. ಬಂದಾಗ ಎಂಥ ಜ್ಞಾನವಾದರೂ ಯಾರೇ ಬಂದರೂ, ಯಾವ ದೇವರುಗಳೇ ಬಂದರೂ, ಧ್ಯಾನ ಮಾಡಿದ್ರೆ ಯಾರು ಬರ್ತಾರೆ ನಮ್ಮ ಹತ್ರಕ್ಕೆ? ದೇವರುಗಳು ಬರ್ತಾರೆ ಇಲ್ವಾ? ಹೌದೋ ಅಲ್ವೋ? ಸೊ ಆ ಬಂದಾಗ ನಾನೇನು ಕೊಡಬೇಕು? ಲಕ್ಷ್ಮಿ ಬಂದರೆ ಅಂದರೆ ಏನು ಮಾಡಬೇಕು? ಜ್ಞಾನ ಕೊಡೋದು. ಜ್ಞಾನವೇ ಅಲ್ಲಿ ಎನರ್ಜಿ. ಸರಸ್ವತಿ ಬಂದರೆ ಕೂಡ ಜ್ಞಾನನೇ ಕೇಳಬೇಕು. ಯಾವ ಮಂಜುನಾಥೇಶ್ವರನಾಗಲಿ ವೆಂಕಟೇಶ್ವರನಾಗಲಿ ಯಾರು ಬಂದರೂ ಜ್ಞಾನವನ್ನು ನೀಡಿ. ಜ್ಞಾನ ಅಂದರೆ ಪ್ರತೀಕ ಶಾರದೆ. ಹೇ ಶಾರದೆ ಬರಬಾರದೆ ಸಾಂಗ್ಗೆ ಎಲ್ಲರಿಗೂ ಪುಟಾಣಿ ಮಕ್ಕಳಿಗೆ ವೆಲ್ಕಮ್ ಮಾಡ್ತಾ ಜೋರಾಗಿ ಚಪ್ಪಾಳೆಯಿಂದ ಫ್ರೆಂಡ್ಸ್. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೇವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡು ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೇವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ನಾಟ್ಯ ಅನ್ನೋದು ನಾದಾಂತರಂಗ ತಾನೇ, ನಾದ ಅನ್ನೋದು ಭಾವಾಂತರ ಕಲೆಯಿಂದ ಶಿಲೆಗೆ ಗುಂಸಾರತಿ, ಪ್ರತಿಯೊಂದರಲ್ಲೂ ಅವನಾಣತಿ. ಒಲವಿಂದ ತಾನೇ ಸುಖ ಸಮ್ಮತಿ, ಲೋಕವಿರಂಗ ಭೂಮಿ ತಂತಾನೆ ನಡೆಯುತ್ತೆ ಸ್ವಾಮಿ. ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಥ್ಯಾಂಕ್ ಯು ಮಕ್ಕಳೇ. ಹಾವೇರಿಯಿಂದ ಅಕ್ಷತಾ ಮೇಡಮ್ ಅಂತ ಒಬ್ಬರು ಕಾಲ್ ಮಾಡಿದರು ನನಗೆ. ಏನಂದರೆ ಅವರು ಸ್ಕೂಲ್ ಟೀಚರ್.
ಎಷ್ಟು ಅದ್ಭುತವಾಗಿ ಪುಟಾಣಿ ಮಕ್ಕಳು ಧ್ಯಾನ ಮಾಡ್ತಾರೆ ಅಂದರೆ, ಸರಿ ಧ್ಯಾನ ನಾನು ಹೇಳಿಕೊಟ್ಟೆ, ಎಲ್ಲ ಎಕ್ಸ್ಪೀರಿಯನ್ಸಸ್ ಶೇರ್ ಮಾಡ್ತಾರೆ ಅಂತ. ಮಕ್ಕಳು ಏನು ಹೇಳ್ತಾರೆ? ಪರಮಾತ್ಮನ ಸ್ವರೂಪರು ಅಂತ ಹೇಳ್ತಾರೆ. ಅಮಾಯಕ, ಇನ್ನೋಸೆನ್ಸಿಂದ ಯಾವಾಗೂ ಕೂಡ ಅವರು ದೇವರ ರಾಜ್ಯದಲ್ಲೇ ಇರ್ತಾರೆ. ನಾವು ಕೂಡ ಆಧ್ಯಾತ್ಮಿಕತೆಯಲ್ಲಿ ಆ ಸ್ಥಿತಿಯನ್ನು ಯಾವಾಗೂ ಹೊಂದಿರಬೇಕು. ನಾವು ಯಾವಾಗೂ ದೈವಿಕ ಸ್ಥಿತಿಯಲ್ಲಿ ದೇವರ ರಾಜ್ಯದಲ್ಲೇ ನಾವಿರಬೇಕು. ಸೊ ನಿಸರ್ಗ ಉಮೇಶನ್ನ ಹುಡುಗಿ, ಚಿಕ್ಕ ಮಗು, ಇವತ್ತು ಮೂಷಿಕ ವಾಹನ ಮೋದಕ ಪ್ರಿಯನೇ ಆ ಸಾಂಗ್ಗೆ ಪರ್ಫಾರ್ಮ್ ಮಾಡಿದ್ದಾರೆ. ಅವರನ್ನು ಜೋರಿಗೆ ಚಪ್ಪಾಳೆಯಿಂದ ಆಹ್ವಾನಿಸಿಕೊಳ್ಳೋಣ ಫ್ರೆಂಡ್ಸ್. ತಾಂ ತನ್ನಕ್ಕೆ ದಿನ ತತ್ತ ತನ್ನಕ್ಕೆ ಝಂ 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 ತಾಂ ತರಿಕಿಟ ಝಂ ತಕ್ಕೆ ಝಂ ತರಿಕಿಟ 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 ಝಂ ತಾಂ ತರಿಕಿಟ ತಕ್ಕೆ ಝಂ ತದ್ದಿಂಗಿನ್ನತ್ತೊಂ ತಾಂ ತಾಂ ತರಿಕಿಟ ತಕ್ಕೆ ಝಂ ತದ್ದಿಂಗಿನ್ನತ್ತೊಂ ತದ್ದಿಂಗಿನ್ನತ್ತೊಂ ತಾಂಗ್ ತಾಂ ತರಿಕಿಟ ತಕ್ಕೆ ಝಂ ತಾ ದಿಂಗಿನ್ನತ್ತೊಂ ತಾ ದಿಂಗಿನ್ನತ್ತೊಂ ತಾ ದಿಂಗಿನ್ನತ್ತೊಂ. ಮೂಷಿಕ ವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಯಕ ಪಾದ ನಮಸ್ತೆ. ಮೂಷಿಕ ವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಯಕ ಪಾದ ನಮಸ್ತೆ. ವಿಘ್ನ ವಿನಾಯಕ ಪಾದ ನಮಸ್ತೆ.
ಈಗ ಚಂದ್ರಚೂಡ ಶಿವಶಂಕರ. ಶಿವ ಇಲ್ಲದಿದ್ದರೆ ಚಂದ್ರಚೂಡ ಅಂದರೆ ಶಕ್ತಿ. ನಮ್ಮಲ್ಲಿರುವಂತಹ ಮೇಲ್ ಆ್ಯಂಡ್ ಫೆಮಿನೈನ್ ಎನರ್ಜೀಸ್ ಎರಡೂ ಕೂಡ ದಿವ್ಯ ಫೆಮಿನೈನ್ ಎನರ್ಜೀಸ್ ಆ್ಯಂಡ್ ಮೇಲ್ ಎನರ್ಜೀಸ್ ಎರಡೂ ಕೂಡ ಆ್ಯಕ್ಟಿವೇಟ್ ಆಗದಿದ್ದರೆ ಇಂಬ್ಯಾಲೆನ್ಸ್ ಆಗಿರುತ್ತೆ. ಫೀಮೇಲ್ ಬಾಡಿ ಇದ್ದರೂ ಮೇಲ್ ಆ್ಯಕ್ಷನ್ಸ್ ಜಾಸ್ತಿ ಇರುತ್ತೆ, ಮೇಲ್ ಬಾಡಿ ಇದ್ದು ಫೀಮೇಲ್ ಆ್ಯಕ್ಷನ್ ಜಾಸ್ತಿ ಇದ್ದರೆ ಆ ಥರ ಇರುತ್ತೆ. ಸೊ ನಾವು ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಎರಡನ್ನೂ ಕೂಡ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗ ಚಂದ್ರಚೂಡ ಶಿವಶಂಕರ ಸಾಂಗ್ಗೆ ಮಗುನೇ ಬರಮಾಡ್ಕೊಳ್ಳೋಣ. ಪಾರ್ವತಿ ರಮಣ ನಿನಗೆ ನಮೋ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ಸುಂದರತರ ಪಿನಾಗಧರ ಸುಂದರತರ ಪಿನಾಗಧರ ಗಂಗಾಧರ ಗಜ ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ಥ್ಯಾಂಕ್ ಯು ಕೃತಿ ಆರಾಧ್ಯ, ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದೆ. ಮತ್ತು ನಿಸರ್ಗ ಉಮೇಶ್ ಚಿಕ್ಕ ಮಗು ಒಂದು ದೇಶಭಕ್ತಿ ಯುನಿಟಿ ಅನ್ನುವ 5 ಬೆರಳು ಅನ್ನುವ ಪರ್ಫಾರ್ಮ್ ಮಾಡ್ತಿದ್ದಾರೆ.